ವಾಕ್ಯದೊಂದಿಗೆ ಈ ಭಾರತದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರು, ಪ್ರತಿಯೊಬ್ಬ ಜನತೆ, ಪ್ರತಿಯೊಬ್ಬ ಧರ್ಮದವರಿಗೂ ಕೂಡ ಇಲ್ಲಿ ಹೇಳುವಂತಹ ಹಕ್ಕಿದೆ. ಇದು ಯಾರಿಗೆ ಒಬ್ಬರ ಊಟಾಟಿಕೆಯ ಮೂಲಕ ಇಲ್ಲಿ ಇನ್ನೊಬ್ಬರನ್ನು ತುಳಿಯುವ ಅಧಿಕಾರ ಯಾರಿಗೂ ಇಲ್ಲ. ಭಾರತ ಸ್ವಾತಂತ್ರ್ಯ ಬರುವಾಗ ಈ ದೇಶಕ್ಕೆ ಬೇಕಾಗಿ ಜೀವ ಕೊಟ್ಟವರು, ಪ್ರಾಣತ್ಯಾಗ ಮಾಡಿದವರು, ಆಸ್ತಿ ಕಳೆಕೊಂಡವರು, ಕುಟುಂಬ ಕಳೆದುಕೊಂಡವರು ಭಾರತೀಯ ಮುಸಲ್ಮಾನರು, ಭಾರತೀಯ ಹಿಂದೂಗಳು, ಭಾರತೀಯ ಕ್ರೈಸ್ತರು ಎನ್ನುವುದನ್ನ ನೀವು ನೆನಪಿಟ್ಟುಕೊಳ್ಳಬೇಕಾಗಿದೆ. ಇವತ್ತು ಅಧಿಕಾರಕ್ಕೆ ಬೇಕಾಗಿ ಮಾತ್ರ ಮುಸಲ್ಮಾನರ ಮೇಲೆ ತರುತ್ತಿರುವ ಕರಾಳ ಕಾಯ್ದೆಗಳು ಈ ಭಾರತದ ಆಂತರಿಕ ವ್ಯವಸ್ಥೆಯನ್ನ ಅಡಿಮೇಲು ಮಾಡ್ತಾ ಇದೆ. ನಮಗೆ ಗೊತ್ತಿದೆ, ನಮ್ಮ ಬಾಹ್ಯ ಶಕ್ತಿಗಳಿಗಿಂತಲೂ ಹೊರಗಿನ ಶಕ್ತಿಗಳಿಗಿಂತಲೂ ಹೆಚ್ಚಾಗಿ ಇವತ್ತು ಸಮಸ್ಯೆ ಆಗ್ತಾ ಇರುವುದು ಆಂತರಿಕ ಸಮಸ್ಯೆಗಳಿಂದಾಗಿದೆ. ನಮಗೆ ಗೊತ್ತಿದೆ, ನನ್ನ ಪ್ರೀತಿಯ ಮಿತ್ರರೇ, ನಾವು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನೆನಪಿಸ್ತಾ ಇದ್ದೇವೆ. ಇಲ್ಲಿ ಅನೇಕ ಕಾಯಿದೆಗಳು ಬಂದವು. ಒಂದು ಭಾಗದಲ್ಲಿ ತ್ರಿವಳಿ ತಲಾಖನ್ನು ವಿರೋಧಿಸುವ, ಇನ್ನೊಂದು ಭಾಗದಲ್ಲಿ NRC ಕಾಯ್ದೆಗಳು ತರುವ, ಮತ್ತೊಂದು ಭಾಗದಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಹಿಜಾಬ್ ಧರಿಸುವುದನ್ನು ನಿಷೇಧಗೊಳಿಸುವುದರಿಂದ ಆರಂಭಿಸಿ ನಮ್ಮ ಹಕ್ಕುಗಳನ್ನ, ನಮ್ಮ ಶರೀಅತ್ತನ್ನ ನೀವು ಮೊಟಕುಗೊಳಿಸಲಿಕ್ಕೆ ನೋಡ್ತಾ ಇದ್ದೀರಾ. ಖಂಡಿತವಾಗಿಯೂ ಕೂಡ ಶರೀಅತ್ ಎನ್ನುವುದು ಅದು ಧರ್ಮದ ಪಾರ್ಟ್ ಆಗಿದೆ. ವಕ್ಫ್ ಅಂತ ಹೇಳುವುದು ನಮಗೆ ಶರೀಅತ್ ಕೊಟ್ಟಂತಹ ನಿಯಮವಾಗಿದೆ. ಈ ವಕ್ಫ್ ಬೇಕಾಗಿ ಲಕ್ಷಾಂತರ ಎಕರೆ ಆಸ್ತಿಗಳು ಈ ಭಾರತದಲ್ಲಿ ನಮ್ಮ ಪೂರ್ವಿಕರು ಬಿಟ್ಟು ಹೋಗಿದ್ದಾರೆ. 700 ವರ್ಷಗಳ ಕಾಲ ಈ ದೇಶವನ್ನಾದಂತಹ ಮುಸ್ಲಿಂ ರಾಜರುಗಳು, ಅದೇ ರೀತಿಯಲ್ಲಿ ಅದರ ನಂತರ ಬಂದಿರುವಂತಹ ರಾಜ್ಯಗಳು, ಅವರು ಇಲ್ಲಿಂದ ನಿರ್ಗಮಿಸುವಾಗ ಇಲ್ಲಿಯ ಅನೇಕ ಭೂಮಿಯ ಹಕ್ಕನ್ನು ಅವರು ವಕ್ಫ್ ಮಾಡಿ ಹೋದರು. ಈ ವಕ್ಫಿನ ಆಸ್ತಿಗಳನ್ನ ಇವತ್ತು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ 1954 ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರ ಒಂದು ವಕ್ಫ್ ಲಾ ಎನ್ನುವಂತಹ ಕಾನೂನನ್ನು ತಂತು. ಆ ನಂತರದಲ್ಲಿ ವಕ್ಫ್ ಆಸ್ತಿಯ ಸಂರಕ್ಷಣೆ 1995ರಲ್ಲಿ ವಕ್ಫ್ ಆಕ್ಟ್ ಎನ್ನುವಂತಹ ಕಾಯ್ದೆ ಇಲ್ಲಿ ಜಾರಿಗೆ ಬಂತು. ಆ ಮೂಲಕ ಲಕ್ಷಾಂತರ ವಕ್ಫಿನ ಆಸ್ತಿಗಳನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ವಕ್ಫ್ ಆಕ್ಟ್ 1995ರಲ್ಲಿ ಜಾರಿಗೆ ಬಂತು. ಆ ನಂತರ ಅದರ ರಕ್ಷಣೆಗಾಗಿ ಕೇಂದ್ರ ಸರ್ಕಾರವು ಸ್ಟೇಟ್ ವಕ್ಫ್ ಬೋರ್ಡ್ ಅನ್ನು ಜಾರಿಗೆ ತಂತು. ಅದರ ನಿಯಮ ಘಟಕವಾಗಿ ಸೆಂಟ್ರಲ್ ಕೌನ್ಸಿಲ್ ಅನ್ನು ಜಾರಿಗೆ ತಂತು. 2013ರಲ್ಲಿ ವಕ್ಫ್ ಕಾಯ್ದೆಗೆ ಅಮೆಂಡ್ಮೆಂಟ್ ಆಕ್ಟ್ ಬಂತು, ತಿದ್ದುಪಡಿ ಕಾಯ್ದೆ ಬಂತು. ಅದರಲ್ಲಿ ಯಾವುದೇ ತರ್ಕ ಇರಲಿಲ್ಲ ನಮಗೆ. 2013ರ ತಿದ್ದುಪಡಿಯಲ್ಲಿ ಮುಸಲ್ಮಾನರಿಗೂ ವಕ್ಫಿಗೂ ಯಾವುದೇ ತೊಂದರೆ ಇರಲಿಲ್ಲ. ಆದರೆ 2025ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 45 ವಕ್ಫ್ ತಿದ್ದುಪಡಿಗಳಲ್ಲಿ 4-5 ತಿದ್ದುಪಡಿಗಳು ಅದು ನಮ್ಮ ಶರೀಅತ್ಗೆ ವಿರುದ್ಧ, ವಕ್ಫ್ ಆಕ್ಟ್ಗೆ ವಿರುದ್ಧ, ಸಂವಿಧಾನಕ್ಕೆ ವಿರುದ್ಧ ಎನ್ನುವುದನ್ನ ಈ ಜಗತ್ತಿಗೆ, ಈ ನಾಡಿಗೆ ತಿಳಿ ಹೇಳಬೇಕಾದ ಸಂದರ್ಭ ಮುಸ್ಲಿಂ ಸಮುದಾಯಕ್ಕೆ ಬಂತು. ನಮಗೆ ನಾವೇ ಕಂಡುಕೊಂಡಿರುವ ವಕ್ಫ್ ಆಸ್ತಿಗಳು ಯಾರದೋ ಸತ್ತಾಗಿ ಪರಬಾರೆ ಆಗಬಾರದು. ವಕ್ಫ್ ಸಂಸ್ಥೆಗಳಲ್ಲಿ, ವಕ್ಫ್ ಕಮಿಟಿಗಳಲ್ಲಿ, ವಕ್ಫ್ ಬೋರ್ಡಿನಲ್ಲಿ ಮುಸ್ಲಿಮೇತರರು ಬರಬೇಕೆನ್ನುವಂತಹ ಕೇಂದ್ರ ಸರ್ಕಾರದ ಈ ಕಾಯ್ದೆ ವಿರುದ್ಧ ಅದು ನಮ್ಮ ಶರೀಅತ್ತಿನ ಹಕ್ಕಾಗಿದೆ, ಒಂದು ಧಾರ್ಮಿಕ ಹಕ್ಕಾಗಿದೆ. ಈ ಧಾರ್ಮಿಕ ವಿಷಯದಲ್ಲಿ ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ. 11 ಜನ ವಕ್ಫ್ ಬೋರ್ಡ್ನಲ್ಲಿ 4 ಜನ ಮುಸಲ್ಮಾನರು ಇರಬೇಕು, 2 ಹಿಂದೂಗಳಿರಬೇಕು, ಮತ್ತು 5 ಜನ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬೇರೆ ಬೇರೆ ಆರಿಸಿ ಬಂದವರು ಇರಬೇಕು ಅನ್ನೋ ಕಾಯ್ದೆ ತಂದಾಗ ಈ ಕಾಯ್ದೆ ಸಲ್ಲದು.
ಲೀಸ್ಗೆ ಪಡೆದಿದ್ದರೆ ಆ ವಕ್ಫ್ ಆಸ್ತಿಯು ಅದು ಆತನದ್ದಾಗುತ್ತದೆ. ಅದು ಹೇಗೆ ಸಾಧ್ಯ? ವಕ್ಫ್ ಎನ್ನುವುದು ಅಲ್ಲಾಹನ ಹೆಸರಿನಲ್ಲಿ ಮಾಡುವಂತಹದ್ದಾಗಿದೆ. ಒಮ್ಮೆ ಅಲ್ಲಾಹನ ಹೆಸರಿನಲ್ಲಿ ವಕ್ಫ್ ಮಾಡಿದರೆ ಅದರಲ್ಲಿ ಯಾರಿಗೂ ಅಧಿಕಾರವಿಲ್ಲ, ಯಾರು ಮಾಡುವಂತೆ ಇಲ್ಲ, ಯಾರು ಕೂಡ ಅದನ್ನು ಇನ್ನೊಬ್ಬರಿಗೆ ಕೊಡುವಂತೆ ಇಲ್ಲ. ಅದು ಅಲ್ಲಾಹನ ಸೊತ್ತಾಗಿದೆ. ಕೇಂದ್ರ ಸರ್ಕಾರದ ಕಾಯ್ದೆಯ ಮೂಲಕ ತಿದ್ದುಪಡಿ ಏನು ಹೇಳ್ತದೆ? 20-30 ವರ್ಷ ಯಾರಾದರೂ ಒಬ್ಬ ವಕ್ಫ್ ಅನ್ನು ಬಳಸಿಕೊಂಡರೆ ಆ ಆಸ್ತಿ ಅದು ಅವನದಾಗುತ್ತದೆ. ಅದು ಹೇಗೆ ಸಾಧ್ಯ? ನನ್ನ ಪ್ರೀತಿಯ ಮುಸ್ಲಿಂ ಸಹೋದರರೇ, ನಾವು ಯೋಚನೆ ಮಾಡಬೇಕಾಗಿದೆ. ಶಾಂತಿಯುತವಾದಂತ ಪ್ರತಿಭಟನೆ ಮೂಲಕ ಕೇಂದ್ರ ಸರ್ಕಾರದ ಕಣ್ಣು ತೆರೆಸಿ ಇಲ್ಲಿ ಸಕಲ ಜಾತಿ ಧರ್ಮಗಳು ಒಟ್ಟಾಗಿ ಬದುಕುತ್ತಿರುವಂತಹ ಈ ದೇಶದಲ್ಲಿ ಇಂತಹ ಕರಾಳ ಕಾಯ್ದೆಗಳನ್ನು ತರುವ ಮೂಲಕ ನಮ್ಮ ದೇಶದ ಸೌಹಾರ್ದತೆಗೆ, ಇಲ್ಲಿಯ ಜಾತ್ಯತೀತತೆಗೆ ನೀವು ಧಕ್ಕೆಯನ್ನು ತರಬೇಡಿ. ನೀವು ಮಾಡಬೇಕಾದ ಕೆಲಸಗಳು ತುಂಬಾ ಉಂಟು. ನೋಡಿ, ಮೊನ್ನೆ ತಾನೇ ಪಹಲ್ಗಾಮ್ನಲ್ಲಿ ಏನಾಯ್ತು? ಈ ದೇಶದ ಗಡಿಯನ್ನ ರಕ್ಷಣೆ ಮಾಡಿ ಮೊದಲು ನಮ್ಮ ದೇಶದ ಪ್ರಧಾನ ಮಂತ್ರಿಗಳೇ, ಗೃಹ ಮಂತ್ರಿಗಳೇ, ದೇಶದ ಗಡಿಯನ್ನು ಭದ್ರಪಡಿಸಿ. ದೇಶದ ಹೊರಗಿನ ಶತ್ರುಗಳು ಬಂದು ನಮ್ಮ ದೇಶದ ಜನರನ್ನ ರಣಹದ್ದುಗಳಂತೆ ಬೇಟೆಯಾಡ್ತಾ ಇದ್ದಾರೆ. ನಿಮಗೆ ಆ ಟೆನ್ಷನ್ ಇಲ್ಲ. ನಿಮಗೆ ಬೇಕಾಗಿದ್ದು ಏನು? ಎಲೆಕ್ಷನ್ ನಲ್ಲಿ ಗೆಲ್ಲಲಿಕ್ಕೆ ಮುಸಲ್ಮಾನರ ವಿರುದ್ಧ ಕಾಯ್ದೆ ತರಬೇಕು. ಅದು ವಕ್ಫ್ ಆಗಿರಬಹುದು, ಎನ್ಆರ್ಸಿ ಆಗಿರಬಹುದು, ಹಿಜಾಬ್ ಆಗಬಹುದು, ಇಸಿಸಿ ಆಗಬಹುದು. ನಿಮಗೆ ಯಾವುದು ಕೂಡ ವಿಷಯವಲ್ಲ. ಎಲೆಕ್ಷನ್ ನಲ್ಲಿ ಗೆಲ್ಲಬೇಕು. ಪ್ರೀತಿಯ ನನ್ನ ಈ ಕೇಂದ್ರ ಸರ್ಕಾರದ ಘನವಂತ ಪ್ರಧಾನಮಂತ್ರಿಗಳೊಂದಿಗೂ ಗೃಹ ಮಂತ್ರಿಗಳು ಹೇಳಲಿಕ್ಕಿರುವುದು ಒಂದೇ: ನಿಮಗೆ ಅಧಿಕಾರ ಬೇಕಾದರೆ ಅಭಿವೃದ್ಧಿ ಮಾಡಿ ದೇಶವನ್ನ. ಇಲ್ಲಿ ಅಭಿವೃದ್ಧಿ ಮಾಡಬೇಕು, ಎಲೆಕ್ಷನ್ ನಲ್ಲಿ ಗೆಲ್ಲಬೇಕು. ನಿಮಗೆ ಅದು ಸಾಧ್ಯವಿಲ್ಲ ಎಂದು ಗೊತ್ತು. ಆವಾಗ ಇಂತಹ ಕರಾಳ ಕಾಯ್ದೆಗಳನ್ನು ತಂದು ಒಂದು ಧರ್ಮವನ್ನು ಒಡೆಯುವ, ಹಿಂದೂ ಮುಸ್ಲಿಂ ಬೇರ್ಪಡಿಸುವಂತಹ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ. ಪಹಲ್ಗಾಮ್ನಲ್ಲಿ ಆದದ್ದು ಏನು? ಪುಲ್ಗಾಮನಲ್ಲಿ ಆದದ್ದು ಏನು? ಉರಿಯಲ್ಲಿ ಆದದ್ದು ಏನು? ಅಲ್ಲಿ ಪಠಾನ್ಕೋಟ್ನಲ್ಲಿ ಆದದ್ದು ಏನು? ಇಲ್ಲಿಯ ಸೈನಿಕರ ಜೀವದೊಂದಿಗೆ ಚೆಲ್ಲಾಟವಾಡುತ್ತಿರುವಂತಹ ನಮ್ಮ ಬಾಹ್ಯ ಶಕ್ತಿಗಳ ವಿರುದ್ಧ ಹೋರಾಡಲು ನೀವು ಇವತ್ತು ಸೈನಿಕರಿಗೆ ಧೈರ್ಯ ತುಂಬಬೇಕಾಗಿದೆ. ಈ ನಿಟ್ಟಿನಲ್ಲಿ ಗಮನ ಹರಿಸಿ ನಮ್ಮ ದೇಶ ಉಳಿಸಿ. ಒಂದು ಭಾಗದಲ್ಲಿ ಚೀನಾ, ಮತ್ತೊಂದು ಭಾಗದಲ್ಲಿ ಪಾಕಿಸ್ತಾನ, ಇನ್ನೊಂದು ಭಾಗದಲ್ಲಿ ಬಾಂಗ್ಲಾದೇಶ, ಹೀಗೆ ದೇಶವನ್ನು ರಣಹದ್ದುಗಳ ರೀತಿಯಲ್ಲಿ ಕಿತ್ತು ನಿಲ್ಲುವಾಗ ಆ ದೇಶದ ರಕ್ಷಣೆ ಮಾಡಬೇಕಾದ ಇಲ್ಲಿಯ ಕೇಂದ್ರ ಸರ್ಕಾರವು ಕೇವಲ ಮುಸಲ್ಮಾನರ ಮೇಲೆ ಮಾತ್ರ ದಾಳಿ ಮಾಡುತ್ತಾ ಇವತ್ತು ಪ್ರತಿಯೊಂದಕ್ಕೂ ಕೂಡ ಕುಮ್ಮಕ್ಕನ್ನು ಕೊಡ್ತಾ ಇದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನನ್ನ ಪ್ರೀತಿಯ ಮಿತ್ರರೇ, ಪಹಲ್ಗಾಮ್ನಲ್ಲಿ ಏನಾಯ್ತು? ಮನೆ ಪಹಲ್ಗಾಮ್ನಲ್ಲಿ ಆದದ್ದು ಏನು? ಅಲ್ಲಿ ಭಯೋತ್ಪಾದಕರು ಬಂದು ನಮ್ಮ ಅನೇಕ ಜನ ನಾಗರಿಕರು, ಅವರಿಗೆ ಯಾವುದೇ ರೀತಿಯ ಭಯೋತ್ಪಾದನೆ ಗೊತ್ತಿಲ್ಲ, ಅವರು ಪ್ರವಾಸಿಗರಾಗಿ ಹೋದರು. ಈ ಪ್ರವಾಸಿಗರ ಮೇಲೆ ಅಲ್ಲಿ ದಾಳಿ ಮಾಡಿದಾಗ ಆ ದಾಳಿಯನ್ನು ಒಂದು ಧರ್ಮದ ಮೇಲೆ ನೀವು ಕಟ್ಟಿದ್ದೀರಾ. ಖಂಡಿತವಾಗಿಯೂ ಕೂಡ ಭಯೋತ್ಪಾದಕರಿಗೆ ಧರ್ಮವಿಲ್ಲ. ಭಯೋತ್ಪಾದಕರಿಗೆ ಧರ್ಮವಿಲ್ಲ. ಯಾವನೇ ಒಬ್ಬ ಭಯೋತ್ಪಾದನೆ ಮಾಡುವುದಾದರೆ ಆತ ಮುಸಲ್ಮಾನನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಧರ್ಮದ ಅನುಯಾಯಿಯಾಗಿ ಇನ್ನೊಬ್ಬರನ್ನು ಕೊಲ್ಲುವ ಹಕ್ಕನ್ನ ಇಸ್ಲಾಂ ಯಾರಿಗೂ ಕೂಡ ಕೊಟ್ಟಿಲ್ಲ. ಆದರೆ ಇಲ್ಲಿ ಕೆಲವರು ಮಾಡಿದ್ದು ಏನು? ಕೆಲವು ಮಾಧ್ಯಮಗಳು ಹೇಳುತ್ತೆ ಏನು ಗೊತ್ತಾ? ಮುಸ್ಲಿಂ ಭಯೋತ್ಪಾದನೆ, ಇಸ್ಲಾಮಿಕ್ ಟೆರರಿಸ್ಟ್. ಎಲ್ಲಿಯ ಸಂಬಂಧ? ಭಯೋತ್ಪಾದಕರಿಗೂ ಕೊಲ್ಲುವವರಿಗೂ ಧರ್ಮವಿಲ್ಲ. ಮೊನ್ನೆ ತಾನೇ ಮಂಗಳೂರಿನಲ್ಲಿ ನಡೆದಂತಹ ಒಂದು ಕೊಲೆ, ಈ ಕೊಲೆಯ ಮೇಲೂ ಕೂಡ ಇಸ್ಲಾಮಿನ ಮೇಲೆ ಕಟ್ಟಲಾಯಿತು. ಅದಕ್ಕೂ ಇಸ್ಲಾಂಗೂ ಯಾವುದೇ ಸಂಬಂಧವೇ ಇಲ್ಲ. ಕೊಲ್ಲುವವರಿಗೆ ಧರ್ಮವೇ ಇಲ್ಲ. ليس منا من دعا على العصبية، ليس منا من مات على العصبية، ليس منا من قاتل على العصبية. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಯಾರಾದರೂ ಒಬ್ಬ ಜಾತಿ ಹೆಸರಿನಲ್ಲಿ ಒಬ್ಬರನ್ನು ಕೊಲ್ಲುವುದಾದರೆ ಲೈಸ ಮಿನ್ನಾ, ಆತ ನನ್ನವನಲ್ಲ. ಭಯೋತ್ಪಾದನೆ ಹೆಸರಿನಲ್ಲಿ ಯಾರನ್ನಾದರೂ ಕೊಂದರೆ ಆತ ನನ್ನವನಲ್ಲ ಎಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕಲಿಸಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈ ದೇಶದಲ್ಲಿ ನಡೆಯುವಂತಹ ಎಲ್ಲ ಅಕ್ರಮಗಳಿಗೆ ಇಲ್ಲಿಯ ಮುಸಲ್ಮಾನರ ಹೊಣೆ ಅಲ್ಲ ಎನ್ನುವುದಲ್ಲ ಇಲ್ಲಿಯ ಸರ್ಕಾರಗಳು ಕಣ್ಣು ತೆರೆಸಿಕೊಂಡು ನೋಡಬೇಕಾದದ್ದು ಅಗತ್ಯವಿದೆ. ಕೊನೆಯದಾಗಿ ಒಂದು ಮಾತನ್ನು ನಿಲ್ಲಿಸ್ತೇನೆ. ನಮ್ಮ ಮಸೀದಿಗಳು, ನಮ್ಮ ವಕ್ಫ್ ಸಂಸ್ಥೆಗಳು, ನಮ್ಮ ಮದರಸಗಳು ಯಾವತ್ತೂ ಕೂಡ ಒಂದು ಧರ್ಮಕ್ಕೆ ಸೀಮಿತವಲ್ಲ. ಈ ಕೊರೋನಾ ಬಂದಾಗ
ಮೊನ್ನೆ ತಾನೇ ವಯನಾಡಿನಲ್ಲಿ ಜಲಪ್ರಳಯ ಬಂದಾಗ ಅಲ್ಲಿ ಇರುವಂತಹ ಮನೆ ಕಳೆದುಕೊಂಡವರು, ಅವರ ಕುಟುಂಬ ಕಳೆದುಕೊಂಡ ಎಲ್ಲ ಜಾತಿ ಧರ್ಮದವರಿಗೆ ವಯನಾಡ ಪ್ರದೇಶದ ಮಸೀದಿಗಳು ಮದ್ರಸೆಗಳು ತೆರೆಯಲ್ಪಟ್ಟಿತ್ತು. ಅವರಿಗೆ ಗಂಜಿ ಕೇಂದ್ರವನ್ನು ಮಾಡಿಕೊಟ್ಟರು ಮಸೀದಿಗಳಲ್ಲಿ. ಅಲ್ಲಿ ನಮ್ಮ ಮಕ್ಕಳು ಮದ್ರಸಕ್ಕೆ ಬರುವಾಗ ಚಪ್ಪಲಿ ಹೊರಗಿಟ್ಟು ಬರಬೇಕಾದ ಮದ್ರಸದ ಒಳಗೆ ಅನ್ಯ ಧರ್ಮೀಯರ ಮೃಗಗಳನ್ನು ಕಟ್ಟಲು, ನಾಯಿಗಳನ್ನು ಕಟ್ಟಲು ಅವಕಾಶ ಮಾಡಿಕೊಟ್ಟಿದ್ದು ಇದೇ ವಕ್ಫ್ ಸಂಸ್ಥೆಯ ಮದ್ರಸೆಗಳಾಗಿದೆ. ಆದ್ದರಿಂದ ವಕ್ಫ್ ಆಸ್ತಿಯನ್ನ ರಕ್ಷಣೆ ಮಾಡಿದರೆ ಈ ದೇಶದ ರಕ್ಷಣೆ ಮಾಡಿದಂತೆ, ಈ ದೇಶದ ಆಸ್ತಿಯನ್ನು ರಕ್ಷಣೆ ಮಾಡಿದಂತೆ. ಎಷ್ಟೋ ಜನ ವಕ್ಫಿನ ಆಸ್ತಿಯನ್ನು ಕಬಳಿಸಿದರು. ಆ ಕಬಳಿಸಿದವರು ಮುಸಲ್ಮಾನರಾಗಿರಬಹುದು, ಸರ್ಕಾರಿ ಅಧಿಕಾರಿಗಳಾಗಿರಬಹುದು, ಸರ್ಕಾರಗಳಾಗಿರಬಹುದು. ವಕ್ಫ್ ಆಸ್ತಿಯನ್ನು ಕಬಳಿಸಿರುವ ಎಲ್ಲರೂ ಕೂಡ ವಕ್ಫ್ ಆಸ್ತಿಯನ್ನು ಮರಳಿ ಕೊಟ್ಟು ಈ ದೇಶದ ಸಮಗ್ರ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮಾತ್ರ ಈ ಸಂಘದ ಸಂದರ್ಭದಲ್ಲಿ ಹೇಳುತ್ತಾ, ನಾವೆಲ್ಲರೂ ಕೂಡ ಒಂದೇ. ಇದು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಮಾನಸಿಕ ಜೈನರ ಧ್ಯಾನ ಎನ್ನುವ ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಎನ್ನುವಂತಹ ಈ ಸಂದೇಶ ಈ ಜಗತ್ತಿಗೆ ಸಾರಿ ಹೇಳುವಾಗ ಒಂದೇ ತಾಯಿಯ ಮಕ್ಕಳಿನಂತೆ ಎಲ್ಲರೂ ಕೂಡಿ ಬಾಳೋಣ. ಯಾರು ಕೂಡ ಯಾರ ಮೇಲೆ ಕೂಡ ದೇಶ ಸಾಧಿಸುವುದು ಬೇಡ. ನಾವೆಲ್ಲರೂ ಒಂದೇ ಎಂದು ಮಾತ್ರ